ಗರ್ಭಗುಡಿಯಲ್ಲಿ ದೇವರನ್ನ ಇಟ್ಟು ಪೂಜೆ ಮಾಡಿದ ಮೇಲೆ ಹಿರಿಯರೆಲ್ಲರೂ ಮತ್ತೊಂದು ಹೋಮ ಮಾಡ್ತಾರೆ. ದೇವರಿಗೆ ಅಂತ ಬೆಳೆಸಿದ ಗೋಧಿ ಸಸಿಗಳನ್ನ ಸ್ವಲ್ಪ ಕಿತ್ತು ಅರ್ಪಿಸಿ ಆರತಿ ಮಾಡ್ತಾರೆ. ನಂತರ ತಾಂಡಾದ ನಾಯಕ ತಮ್ಮ ದೇವರನ್ನ ಪ್ರಾರ್ಥಿಸುತ್ತಾರೆ. ಇದನ್ನ ಇವರ ಭಾಷೆಯಲ್ಲಿ ವೀತಿ ಅಂತಾರೆ. ಹೇ ಬಂಜಾರರ ಮಾಲೀಕನೇ, ಪ್ರಭುವೆ, ಒಂದು ತಿಳಿದ್ರೆ ಒಂದು ತಿಳಿಯಲ್ಲ. ನಿನ್ನ ಹೆಸರಲ್ಲಿ ಹಬ್ಬ ಮಾಡ್ತಿದ್ದೀವಿ. ಗೊತ್ತೋ ಗೊತ್ತಿಲ್ಲದೆಯೋ ತಪ್ಪಾಗಿದ್ರೆ ಕ್ಷಮಿಸು ಪ್ರಭುವೆ. ಎಲ್ರಿಗೂ ಚೈತನ್ಯ ಕೊಡುವಂತ ಭಕ್ತಿಯಿಂದ ಕೇಳಿಕೊಳ್ತಾರೆ. ನಮಸ್ಕಾರ. ಗುರುಗಳಿಗೆ ಪ್ರಾರ್ಥನೆಯಾದ ಮೇಲೆ ತಾಂಡಾದ ನಾಯಕ ಜನರನ್ನ ಉದ್ದೇಶಿಸಿ ಮಾತನಾಡ್ತಾರೆ. ಬಾಪು, ಯಾಡಿ, ಬಾಯಿ, ಬೇನೆ, ಭಾಯಿ, ಬಿಯಾ, ಪಡ, ಮಾಮ, ನಾನಾ, ಕಾಕ, ದಾದಾ, ಪುಪ್ಪ, ಸೇ ಬಂಧು ಬಳಗ ಪಡಂಗ. ಹಿರಿಯರೇ, ಕಿರಿಯರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ರಾಹುಕಾಲ ಕಳೆದ ಮೇಲೆ ಪೂಜೆ ಮಾಡಿ ಬಂದಿರುವ ನೆಂಟರಿಷ್ಟರನ್ನ ಸಂತೋಷದಿಂದ ನೋಡ್ಕೊಳ್ಳಿ. ನಾಳೆ ಗೋಧಿ ಸಸಿ ಕೀಳುವ ಶಾಸ್ತ್ರ ಇದೆ. ಗುರುಗಳಿಗೆ ಅಪಚಾರ ಆಗದೇ ಇರೋ ರೀತಿ ನಡ್ಕೊಳ್ಳಿ ಅಂತಾರೆ. ತಾಂಡದಲ್ಲಿರುವ ಪ್ರತಿಯೊಂದು ಮನೆಯವರು ಕಂಪಲ್ಸರಿಯಾಗಿ ಕುರಿಗಳ ಭಕ್ಷ್ಯ ತಯಾರಿಸುವುದರೊಂದಿಗೆ 9ನೇ ದಿನಕ್ಕೆ ಮಂಗಳ ಹಾಡ್ತಾರೆ. ಹತ್ತನೇ ದಿನ ತೀಜ್ ಹಬ್ಬದ ಕೊನೆ ದಿನ. ಎಲ್ಲರ ಮನೆಯಿಂದ ಸಂಭ್ರಮದಿಂದ ಗೋಧಿ ಸಸ್ಯ ಬುಟ್ಟಿಯೊಂದಿಗೆ ಹುಡುಗಿರು ದೇವಸ್ಥಾನದ ಕಡೆ ಹೆಜ್ಜೆ ಹಾಕ್ತಾರೆ. ನೆಂಟ್ರಿಸ್ಟ್ರು, ಮಾವಂದಿರು ಸಾಧ್ಯವಾದಷ್ಟು ಕಾಣಿಕೆಗಳನ್ನ ಕನ್ಯೆಯರಿಗೆ ಕೊಡೋದು ವಾಡಿಕೆ. ಹೀಗೆ ಕಾಣಿಕೆಯಾಗಿ ಹಾಕಿರುವ ನೋಟುಗಳಿಂದ ಕಂಗೊಳಿಸುವ ಬುಟ್ಟಿಗಳನ್ನ ಹೊತ್ತು ಹಾಡ್ತಾ ಕುಣಿತಾ ಬರೋ ಲಂಬಾಣಿ ಹೆಣ್ಮಕ್ಳನ್ನ ನೋಡೋದೇ ಒಂದು ಖುಷಿ. ಈ ಗೋಧಿ ಸಸಿಗಳನ್ನ ಹುಡುಗಿರೆ ಹೊರೋಕೆ, ಬೆಳೆಸೋಕೆ ಇವರದ್ದೇ ಆದ ರೀಸನ್ಗಳಿವೆ. ಪವಿತ್ರವಾದ ನವಧಾನ್ಯಗಳಲ್ಲಿ ಒಂದಾದ ಗೋಧಿಯನ್ನ ಕನ್ಯೆಯರು ಬೆಳೆಸಿ ಹೊರೋದ್ರಿಂದ ನಾಡಿಗೆ ಕಾಲಕಾಲಕ್ಕೆ ಮಳೆ ಬೆಳೆ ಚೆನ್ನಾಗಿ ಬರುತ್ತೆ, ತಾಂಡವು ಸಮೃದ್ಧಿಯಾಗಿ ಬೆಳೆಯುತ್ತೆ ಅನ್ನೋ ನಂಬಿಕೆ ಒಂದಾದ್ರೆ, ಈ ಸಸಿಗಳು ಎಷ್ಟು ಹಚ್ಚ ಹಸಿರಾಗಿ ಬೆಳೆದಿರುತ್ತೋ ಅಷ್ಟು ಒಳ್ಳೆಯ ಗುಣಗಳನ್ನ ಹೊಂದಿರ್ತಾಳೆ ಆ ಕನ್ಯೆ ಅನ್ನೋದು ಇನ್ನೊಂದು ನಂಬಿಕೆ. ದೇವಸ್ಥಾನದ ಮುಂದೆ ಎಲ್ಲರೂ ಸೇರಿದ ಮೇಲೆ ಮೊದಲು ದೇವರಿಗಾಗಿ ಬೆಳೆಸಿದ 11 ತೀಸ್ ಬುಟ್ಟಿಗಳನ್ನ ಪೂಜೆ ಮಾಡ್ತಾರೆ.
ನಂತರ ಊರಿನ ನಾಯಕ 501 ರೂಪಾಯಿ ದಕ್ಷಿಣೆ ಇಡ್ತಾರೆ. ದೇವರಿಗಾಗಿ ಬೆಳೆಸಿದ ಈ ತೀಸನ್ನ ಮುತ್ತೈದೆಯರೇ ಮೊದಲು ಕೀಳುವ ಪದ್ಧತಿ ಇವರಲ್ಲಿದೆ. ನಂತರ ಕನ್ಯೆಯರ ಸರದಿ. ತಾಂಡಾದ ನಾಯಕರಿಗೆ, ಕಾರ್ಯದರ್ಶಿಗೆ ತೀಸನ್ನ ಕೊಟ್ಟು ಆಶೀರ್ವಾದ ಪಡಿತಾರೆ. ಹಿರಿಯರು ಕೂಡ ಅಷ್ಟೇ ಪ್ರೀತಿಯಿಂದ ಒಳ್ಳೆ ಗಂಡ ಸಿಗ್ಲಿ, ಕೊಟ್ಟ ಮನೆಗೆ ನಮ್ಮೂರಿಗೆ ಒಳ್ಳೆ ಹೆಸರು ಬರುವಂತೆ ಜೀವನ ನಡೆಸಿರಿ ಅಂತ ಹಾರೈಸ್ತಾರೆ. ಆಶೀರ್ವಾದ ಪಡೆದ ಕನ್ಯೆಯರು ಅಲ್ಲಲ್ಲಿ ಕೂತು ತಾವು ಬಿತ್ತಿ ಬೆಳೆಸಿದ ಗೋಧಿ ಸಸಿಯನ್ನ ಲಾವಣಿ ಹಾಡ್ತಾ ಕೀಳ್ತಾರೆ. ಬರೋ ವರ್ಷದೊಳಗೆ ಮದ್ವೆ ಆದ್ರೆ ಮತ್ತೆ ಈ ಹಬ್ಬನ ನಾವು ಮಾಡೋ ಹಾಗಿಲ್ಲ. ಮಕ್ಕಳಂತೆ ಸಾಕಿ ಸಲಹಿ ಇಂದು ಊರಿನ ಹಿತಕ್ಕಾಗಿ, ನಮ್ಮ ಒಳಿತಿಗಾಗಿ ಬೇಡಿ ಕೀಳ್ತಾ ಇದ್ದೀವಿ ಅನ್ನೋ ನೋವನ್ನ ತಮ್ಮ ಪದಗಳಲ್ಲಿ ಹೇಳ್ತಾರೆ. ನಂತರ ಎಲ್ರೂ ಊರ ಹೊರಗಿನ ಕೆರೆಯ ಹತ್ರ ಬರ್ತಾರೆ. ಕೆರೆಗೆ ಬುಟ್ಟಿಗಳನ್ನ ಬಿಡುವ ಮುನ್ನ ಅಲ್ಲೇ ಕೊನೆಯ ಸ್ಟೆಪ್ಸ್ ಹಾಕ್ತಾರೆ. ಸಾಲಾಗಿ ಕೆರೆಯ ಹತ್ರ ಬುಟ್ಟಿಗಳನ್ನ ಇಟ್ಟು ಕೊನೆಯ ಪೂಜೆನ ಗಂಡು ಹುಡುಗ ಮಾಡ್ತಾನೆ. ಪೂಜೆ ಆದ್ಮೇಲೆ ಬುಟ್ಟಿ ತಂದಂಥ ಹುಡುಗಿರ ಮೇಲೆ ಹುಡುಗರು ಕೆರೆಯ ನೀರನ್ನ ಎರಚುತ್ತಾರೆ. ಹುಡುಗಿರು ದೂರ ಓಡ್ತಾರೆ. ಯಾಕೆಂದ್ರೆ ಮಕ್ಕಳಂತೆ ಸಾಕಿದ ಗೋಧಿ ಸಸಿಗಳನ್ನ ಕೆರೆಗೆ ಬಿಡಲು ಹುಡುಗಿರು ಒಪ್ಪೋದಿಲ್ಲ ಅನ್ನೋ ಕಾರಣಕ್ಕೆ ಒಂದೊಂದೇ ಬುಟ್ಟಿಗಳನ್ನ ಹುಡುಗರು ಕೆರೆಯಲ್ಲಿ ಎಸೆಯುತ್ತಾರೆ. ಭಾರವಾದ ಹೆಜ್ಜೆಗಳನ್ನ ಹಾಕ್ತಾ ಕನ್ಯಾಮಣಿಗಳು ತಾಂಡಾದ ದಾರಿ ಹಿಡಿತಾರೆ. ಇಲ್ಲಿಗೆ ಲಂಬಾಣಿಗಳ ಕಲರ್ಫುಲ್ ತೀಸ್ ಹಬ್ಬ ಕೊನೆಗೊಳ್ಳುತ್ತೆ.